ಪಂಚ ಗ್ಯಾರಂಟಿ ಸೇವಾ ತಂಡದಿಂದ ಆಗಸ್ಟ್ 15ರಂದು ಎಚ್.ಕೆ. ಪಾಟೀಲ್ ರವರ ಹುಟ್ಟುಹಬ್ಬದ ಪ್ರಯುಕ್ತ 1072 ಅಂಗಾಂಗ ದಾನಿಗಳಿಗೆ ದಾನಪತ್ರ ನೀಡುತ್ತೇವೆ ಎಂದು ಪ್ರಭು ಬುರಾಬುರೆ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈಗಾಗಲೇ ಟ್ರಸ್ಟ್ ಅಧಿಕೃತವಾಗಿ ನೇಮಕವಾಗಿದೆ. ಈ ಟ್ರಸ್ಟ್ ವತಿಯಿಂದ ಆಗಸ್ಟ್ 15ರಂದು ಎಚ್.ಕೆ. ಪಾಟೀಲ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಸಹಕಾರದಿಂದ ಸ್ಥಾಪನೆಯಾದ ಈ ಟ್ರಸ್ಟ್ ಸ್ಥಾಪನೆ ಆಗಿದ್ದು, ನಮ್ಮ ಭಾಗದ ಜನತೆಗೆ ಅನುಕೂಲ ಆಗಲೆಂದು ಮಾನ್ಯ ಸಚಿವರು ಈ ಟ್ರಸ್ಟ್ ಮಾಡಿದ್ದಾರೆ. ಹಾಗಾಗಿ ದಿನಾಂಕ 15 ಸಾಯಂಕಾಲ 4 ಗಂಟೆಗೆ ಕಾರ್ಯಕ್ರಮ ಏರ್ಪಡಿಸಿದ್ದು, ಅಂದು ಸುಮಾರು 1072 ಅಂಗಾಂಗ ದಾನಿಗಳಿಗೆ ದಾನಪತ್ರ ನೀಡುವ ಕಾರ್ಯಕ್ರಮ ಆಯೋಜಿಸಿದೆ ಎಂದು ತಿಳಿಸಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ ಹುಗಾರ, ಗದಗ. ಇವತ್ತಿನ ದಿವಸ ನಾವಿಲ್ಲಿ ಬಂದಿದ್ದು ಈ ಪತ್ರಿಕಾ ಕಾನ್ಫರೆನ್ಸ್ ಮಾಡೋದು ಅಂದ್ರೆ ಶ್ರೀ ಎಚ್.ಕೆ. ಪಾಟೀಲ್ ಸೇವಾ ತಂಡ ಗದಗ ಈಗ ರಿಜಿಸ್ಟ್ರೇಷನ್ ಆಗಿದೆ. ಈ ಮೊದಲು ಅನ್ರಿಜಿಸ್ಟರ್ ಆಗಿ ತನ್ನ ಸೇವೆಯನ್ನು ಮುಂದುವರಿಸ್ಕೊಂತ ಈ ನಮ್ಮ ಸೇವಾ ತಂಡ ಬಂದೈತೆ. ಈಗ ಇದಕ್ಕೊಂದು ಪಾವಿತ್ರತೆಯನ್ನು ನಾವೆಲ್ಲರೂ ಕೂಡಿ ಕೊಟ್ಟು ನಿಮಗೆಲ್ಲರೂ ಗೊತ್ತೈತೆ, ಎಚ್.ಕೆ. ಪಾಟೀಲ್ ಸೇವಾ ತಂಡ ಸಾಮಾಜಿಕವಾಗಿ ಎಲ್ಲ ರೀತಿಯಿಂದಲೂ ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ಕೆಲಸಗಳನ್ನು, ಸೇವೆಗಳನ್ನು ಇವತ್ತಿನವರೆಗೆ ಮಾಡ್ಕೊತ ಬಂದದ್ದು. ಇವತ್ತಿನ ದಿವಸ ಇದು ರಿಜಿಸ್ಟರ್ ಆಗಿದೆ. ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ರದು ಈ ಬರುವ ಆಗಸ್ಟ್ 15ಕ್ಕೆ ಅವರು 72ನೇ ಹುಟ್ಟುಹಬ್ಬ ನಾವು ಒಂದು ವಿನೂತನ ರೀತಿಯಲ್ಲಿ ಆಚರಿಸಬೇಕಂತ ತಿಳ್ಕೊಂಡು ನಮ್ಮೆಲ್ಲ ಸೇವಾ ತಂಡದ ಸದಸ್ಯರು ನಿರ್ಣಯ ಮಾಡಿ. ನಿಮಗೆ ಗೊತ್ತಾಯ್ತು, ಎಚ್.ಕೆ. ಪಾಟೀಲರು ಈ ಹುಟ್ಟುಹಬ್ಬದ ಆಚರಣೆ ಇವಕ್ಕೆಲ್ಲ ಲೈಕ್ ಮಾಡೋಂಗಿಲ್ಲ ಅಂದ್ರೆ ನಾವು ಏನಾದರೂ ಅವ್ರ ಹುಟ್ಟುಹಬ್ಬಕ್ಕೆ ಒಂದು ವಿಶೇಷ ಅದಕ್ಕೊಂದು ಕಲ್ಪನೆ ಕೊಡಬೇಕಂತ ತಿಳ್ಕೊಂಡು ಇಲ್ಲಿರ್ತಕ್ಕಂಥ ಎಲ್ಲ ಸೇವಾ ತಂಡದ ಕೋಆರ್ಡಿನೇಟರು, ನಮ್ಮ ಗೌರವ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗನೂರವರು, ಡಾಕ್ಟರ್ ನೂರಾಣಿಯವರು, ಉಪಾಧ್ಯಕ್ಷರಾದಂಥ BBS ಶೆಟ್ಟಿಯವರು, ಪ್ರಧಾನ ಕಾರ್ಯಕರ್ತ ಅಶೋಕ್ ಮಂದಾಲಿ ಅವರು, ಬಸವರಾಜ್ ಕಡೇಮನಿಯವರು, ಎಲ್ಲ ಸದಸ್ಯರು ಒಳಗೊಂಡಂಥ ನಮ್ಮ ಸೇವಾ ತಂಡದವರು ನಿರ್ಣಯಕ್ಕೆ ಬಂದಿವಿ. ಏನು ನಿರ್ಣಯಕ್ಕೆ ಬಂದೀವಿ ಅಂದ್ರೆ ಆರ್ಗನ್ ಡೊನೇಷನ್ ಡ್ರೈವ್, ಅಂಗಾಂಗಗಳ ದಾನ. 72ನೇ ಹುಟ್ಟುಹಬ್ಬ ಆಚರಣೆ ಅವರು ಆ ಆಗಸ್ಟ್ 15 ಒಳಗೆ 1072 ಅಂಗಾಂಗ ದಾನಿಗಳನ್ನು ಗುರುತಿಸಿ ಅವರ ಸರ್ಟಿಫಿಕೇಟ್ ಒಂದೇ ಪ್ರತಿಜ್ಞಾ ಪತ್ರವನ್ನು ಆಗಸ್ಟ್ 15 ಮಧ್ಯಾಹ್ನ 4 ಗಂಟೆ ನಮ್ಮ ಕಾಟನ್ ಸೀಸ್ ಸೊಸೈಟಿಯಲ್ಲಿ ಒಂದು ವಿನೂತನವಾದ ಕಾರ್ಯಕ್ರಮದೊಂದಿಗೆ ಅದೇನು ಅಂಗಾಂಗ ದಾನ ಮಾಡಿದಂಥ ದಾನಿಗಳಿಗೆ ಪ್ರತಿಜ್ಞಾ ಪತ್ರವನ್ನು ನಾವು ವಿತರಿಸ್ತೀವಿ. ಸನ್ಮಾನ್ಯ ಎಚ್.ಕೆ. ಪಾಟೀಲ್ರನ್ನು ನಾವು ಆಮಂತ್ರಣ ಮಾಡ್ತೀವಿ. ಇನ್ನೂ ಅವರು ಅದರ ಬಗ್ಗೆ ಏನೂ ಹೇಳಿಲ್ಲ, ಬಹುತೇಕ ಬರ್ಬೋದು ಅನ್ನುವಂಥ ನಮಗೆ ವಿಶ್ವಾಸ ಕೂಡ ಅದು. ಅಂಗಾಂಗ ದಾನಗಳು ಅದರ ಬಗ್ಗೆ ಮತ್ತೆ ನಮ್ಮ ಡಾಕ್ಟರ್ ನಾಗನೂರವರು, ಗೌರವಾಧ್ಯಕ್ಷರು, ಆಮೇಲೆ ಡಾಕ್ಟರ್ ನೂರಾಣಿಯವರು ಅದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾ ಇಷ್ಟ ಹೇಳೋದು, ನಮ್ಮದೇನು ಎಚ್.ಕೆ. ಪಾಟೀಲ್ ಸೇವಾ ತಂಡದಿಂದ 1072 ಅಂಗಾಂಗ ದಾನಿಗಳನ್ನು ಗುರುತಿಸ್ತೀವಿ. ಇದರಂಥ ಪುಣ್ಯದ ಕೆಲಸ, ಶ್ರೇಷ್ಠ ಕೆಲಸ ಯಾವುದೂ ಇಲ್ಲ.
ಇದು ಅಂಗಾಂಗ ದಾನಗಳಂತಂದ್ರೆ ನಮ್ದೇನು ಬ್ರೈನ್ ಡೆಡ್ ಆಗಿರ್ತಿತ್ತಲ್ಲ, ಆವಾಗ ನಮ್ಮಲ್ಲಿ ಏನು ಬಾಡಿ ಒಳಗೆ ಹಾರ್ಟ್ ಆಗಲಿ, ಕಿಡ್ನಿ ಆಗಲಿ, ಲಿವರ್ ಆಗಲಿ, ಆಮೇಲೆ ಪೆನ್ಕ್ರಿ ಆಗಲಿ, ಇವೆಲ್ಲವೂ ಕೆಲವೊಂದು 8 ಥರದ ಅಂಗಾಂಗಗಳು ಅವು ಕೆಲಸ ಮಾಡ್ತಿರ್ತಾವೆ. ಆಮೇಲೆ ಇದಕ್ಕೆ ವಿಶೇಷತೆ ಏನಂತಂದ್ರೆ ಯಾರಿಗೂ ಏನು ಕಂಪಲ್ಷನ್ ಇಲ್ಲ. ನೀವು ಸರ್ಟಿಫಿಕೇಟ್ ಮಾಡಿ ಅಥವಾ ಪ್ರತಿಜ್ಞಾ ಪತ್ರ ತೊಗೊಂಡು ನಿಮ್ಮ ಮನೆಯವ್ರ ಒಪ್ಪಿಗೆಯಿಂದ ಮಾಡಿಸಿರ್ತೀವಿ. ಅಕಸ್ಮಾತ್ ಬ್ಯಾಡ್ ಅಂದ್ರೂ ಕೂಡ ಅವ್ರೇನು ಬಂದು ನಿಮ್ಗೆ ಯಾವುದೂ ಅಂಗಾಂಗ ತೊಗೊಳ, ಅದು ಅವ್ರ ಮರ್ಜಿ, ಕೊಡೋದು ಬಿಡೋದು. ಆಮೇಲೆ ಇದಕ್ಕೆ ಯಾವುದೇ ರೀತಿಯಿಂದ ಹಣ ಇಲ್ಲ, ಶುಲ್ಕ ಇಲ್ಲ, ಸೇವೆ ಪುಕ್ಕಟ್ಟಾಗೇ ಮಾಡೋದು. ಆದರೆ ಏನಿದ್ರು ಅದು ಫ್ಯಾಮಿಲಿಯವ್ರ ಪರ್ಮಿಷನ್ ತೊಗೊಂಡ ನೀವು ಸರ್ಟಿಫಿಕೇಟ್ ಮಾಡಿದರೂ ಕೂಡ ಅಥವಾ ಪ್ರತಿಜ್ಞಾ ಪತ್ರ ಮಾಡಿದರೂ ಕೂಡ ಅದು ಯಾವುದೇ ರೀತಿಯಿಂದ ಇದಕ್ಕೆ ಕಟ್ಟಪ್ಪಣೆ ಏನಿಲ್ಲ. ನಮ್ಮ ಮನಸ್ಸು ಆ ದಿವಸ ಕೊಡಬೇಕಂತ ಅನ್ನಿಸ್ತಂದ್ರೆ ಕೊಡಬಹುದು, ಇಲ್ಲ ಅಂದ್ರೆ ಇಲ್ಲ. ಇದು ಈ ಅಂಗಾಂಗ ದಾನಿಗಳ ಅದು ಒಂದು ವಿಚಾರ. ಮುಂದೇನಾದರೂ ಇದ್ರ ಬಗ್ಗೆ ನಮ್ಮ ಡಾಕ್ಟರ್ ನಾಗ್ನೂರ್ ಅವರು, ಡಾಕ್ಟರ್ ನೂರಾಣಿಯವರು ಮೆಡಿಕಲ್ ಅಂದರೆ ವೈದ್ಯಕೀಯವಾಗಿ ಇದರಿಂದ ಏನೇನಾಗ್ತದೆ, ಹೆಂಗಾಗತ್ತೆ ದಯಮಾಡಿ ಡಾಕ್ಟರ್ ನಾಗ್ನೂರ್ ನೋಡೋದು ಭಾಳ ಇಂಪಾರ್ಟೆಂಟ್. ನಮ್ಮ ದೇಶದೊಳಗೆ ನಮ್ಮ ಪಾಪ್ಯುಲೇಷನ್ 120 ಕೋಟಿ ಇದೀವಿ ನಾವು. ಬಟ್ ಕೇವಲ 3 ಲಕ್ಷ ಜನ ಅಂಗಾಂಗ ದಾನದ ಪ್ಲೆಜ್ ಮಾಡ್ಯಾರ ಈ ದೇಶದೊಳಗೆ. ಈಗ ನಿಮಗೂ ಗೊತ್ತು, ಕೆಲವು ವರ್ಷಗಳ ಹಿಂದೆ ಕಣ್ಣು ದಾನ ಮಾಡೋದ್ರ ಬಗ್ಗೆ ಭಾಳಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿದರು. ರಾಜ್ಕುಮಾರ್ ಅವ್ರ ಮಗ ತೀರ್ಕೊಂಡ, ಪುನೀತ್ ರಾಜ್ಕುಮಾರ್ ತೀರ್ಕೊಂಡ, ಅವ್ರು ಕಣ್ಣು ದಾನ ಮಾಡಿದರು, ಇದು ಮಾಡಿದರು ಅಂತ ಹೇಳಿ ಒಂದು ಐಕಾನ್ಸ್ ಏನಿರ್ತಾರಲ್ಲ ಅವರೆಲ್ಲ ಹೇಳೋದ್ರಿಂದ ಭಾಳಷ್ಟು ಜನರಿಗೆ ಇಂಪ್ರೆಷನ್ ಆಗಿ ಭಾಳಷ್ಟು ಜನ ಕಣ್ಣು ದಾನಗಳನ್ನು ಮಾಡಿದರು. ನಾವು ಈ ಕಳೆದ ಎಷ್ಟೋ ವರ್ಷಗಳಿಂದ ಕೋಆಪರೇಟಿವ್ ಇಂಡಸ್ಟ್ರಿಯಲ್ ಎಸ್ಟೇಟ್ನೊಳಗೆ ಪ್ರತಿ HK ಪಾರ್ಟಿ ಬರ್ತ್ಡೇಕ್ಕೆ ನಾವೇನು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತೀವಿ, ಆಗ ಕಣ್ಣು ಭಾಳಷ್ಟು ಜನ ದಾನ ಮಾಡ್ತಾ ಇದ್ದಾರೆ. ಅದೇ ರೀತಿ ಅಂಗಾಂಗ ದಾನದ ಬಗ್ಗೆನೂ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಅಂತ ಹೇಳಿ ನಾವು ಕಳೆದ 1.5 ವರ್ಷದಿಂದ ಡಾಕ್ಟರ್ ನೂರಾಣಿ, ಡಾಕ್ಟರ್ ಅವಿನಾಶ್, ದೀಪಕ್ ಕೊರಟ್ಟಿ ಇವರೆಲ್ಲ ಕಾಲೇಜ್ಗಳಿಗೆ, ಬ್ಯಾಂಕ್ಗಳಿಗೆ, IMAಗಳಿಗೆ, ಮೆಡಿಕಲ್ ಕಾಲೇಜ್ಗಳಿಗೆ ಹೋಗಿ ಅದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ರೂರಲ್ ಮೆಡಿಕಲ್ ಸರ್ವಿಸ್ ಸೊಸೈಟಿಯವರು, ಆಮೇಲೆ ಸಂಕಲ್ಪ ಆಸ್ಪತ್ರೆಯವರು, ನೂರಾಣಿ ಟ್ರಸ್ಟ್ನವರು ಇದರಾಗೆಲ್ಲ ಸಾಕಷ್ಟು ಇಂಟ್ರೆಸ್ಟ್ ತಗೊಂಡು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆದರೆ ಭಾಷಣ ಮಾಡೀವಿ, ಅವೇರ್ನೆಸ್ ಕ್ರಿಯೇಟ್ ಮಾಡೀವಿ, ಫಿಲ್ಮ್ ತೋರಿಸೀವಿ. ಆದರೆ ನಾವೇನು ಅಪೇಕ್ಷೆ ಮಾಡಿದ್ವಿ ಇದರೊಳಗೆ ಅಂಗಾಂಗ ದಾನಗಳ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಹಾಗಾಗಿ ನಮ್ಮವ್ರು ಏನು ವಿಚಾರ ಮಾಡಿದರು, ಹೆಂಗೋ HK ಪಾರ್ಟಿ ಬರ್ತ್ಡೇ ಐತ್ರಿ, ಸೇವಾ ತಂಡ ನಾವು ರಿಜಿಸ್ಟರ್ ಆಗೀವಿ, ನಾವು ಇದನ್ನೊಂದು ದೊಡ್ಡ ಪ್ರಮಾಣದೊಳಗೆ ಮಾಡಿದ್ವಿ ಅಂತಂದ್ರೆ ಇದಕ್ಕೆ ಪ್ರಾಪರ್ ಆಗಿ ಪಬ್ಲಿಸಿಟಿ ಸಿಕ್ತು ಅಂದ್ರೆ ಭಾಳಷ್ಟು ಜನರನ್ನು ನಾವು ಮೋಟಿವೇಟ್ ಮಾಡ್ಬೋದು ಅಂತ ಹೇಳಿ ಒಂದು ನಿರ್ಣಯ ಮಾಡಿದ್ರು. ಆ ದಿಶೆಯೊಳಗೆ ನಮ್ಮ ಸೇವಾ ತಂಡದ ಕಮಿಟಿ ಒಳಗೆ ಏನು ನಿರ್ಣಯ ಮಾಡಿದ್ರು, ಕನಿಷ್ಠ 1072 ಮಂದಿನಾರ ನಾವು ಅದಕ್ಕೆ ರಿಜಿಸ್ಟ್ರೇಷನ್ ಮಾಡೋಣ ಅಂದ್ರೆ ಒಂದು ಜನರಿಗೆ ಮೋಟಿವೇಟ್ ಆಗ್ತೈತಿ, ಹೆಚ್ಚು ಜನ ಅಂಗಾಂಗ ದಾನಕ್ಕೆ ತಯಾರಾಗ್ತಾರ ಅಂತ. ಅಂಗಾಂಗ ದಾನ ಮಾಡೋದ್ರ ಬಗ್ಗೆ ಸಾಕಷ್ಟು ಅವೇರ್ನೆಸ್